ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಹಾಗೂ ಇರಾನ್ ನಡುವೆ ಆಗ್ತಾ ಇರುವ ಸಂಘರ್ಷ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಲ್ಲಿ ಅಮೆರಿಕದ ಲೆಕ್ಕಾಚಾರಗಳು ತಲೆ ಕೆಳಗಾಗಿವೆ. ಇರಾನ್ ಈ ರೀತಿಯ ಪ್ರತಿರೋಧ ತೋರುತ್ತೆ ಅನ್ನುವ ಲೆಕ್ಕಾಚಾರ ಅಮೆರಿಕಾಗೆ ಇರಲಿಲ್ಲ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಖಮೇನಿ ಹತ್ಯೆಯಾದ ದಿನವೇ ಅಮೆರಿಕ ಈ ಯುದ್ಧದಲ್ಲಿ ಮೇಲುಗೈ ಸಾಧಿಸಿ ಆಗಿತ್ತು. ಅದು ಅಮೆರಿಕಾಗೆ ಸಿಕ್ಕ ಮೊದಲ ದಿನದ ಜಯ. ಆದರೆ ಇರಾನ್ ಸೋಲನ್ನೊಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ತನ್ನ ಸುತ್ತಮುತ್ತ ಇರುವ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿತ್ತು. ಹೀಗಾಗಿ ಅಮೆರಿಕ ಹಾಗೂ ಇಸ್ರೇಲ್ ಪ್ಲಾನ್ ಬಿ ಯನ್ನ ಆಕ್ಟಿವೇಟ್ ಮಾಡುವ ಸಾಧ್ಯತೆ ಇದೆ. ವಾಯು ದಾಳಿ ಮಾಡಿ ಇರಾನ್ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋದಕ್ಕೆ ಸಾಧ್ಯವಾಗದೇ ಇದ್ದಿದ್ದರಿಂದ ಈಗ ಭೂದಾಳಿ ಮಾಡೋದಕ್ಕೆ ಇಸ್ರೇಲ್ ಹಾಗೂ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಆದರೆ ಇರಾನ್ ಮೇಲೆ ಸೈನಿಕರನ್ನ ನುಗ್ಗಿಸಿ ಭೂದಾಳಿ ನಡೆಸೋದು ತುಂಬಾನೇ ಕಷ್ಟ. ಇತಿಹಾಸದಲ್ಲಿ ಇಲ್ಲಿವರೆಗೆ ಯಾರೂ ಕೂಡ ಇರಾನ್ ಮೇಲೆ ಭೂದಾಳಿಗೆ ನುಗ್ಗಿದ ಉದಾಹರಣೆ ಇಲ್ಲ. ಇದೇ ಕಾರಣಕ್ಕೆ ಇರಾನನ್ನ ಅಜೇಯ ಸಾಮ್ರಾಜ್ಯ ಅಂತ ಕರೀತಾರೆ. ಇದಕ್ಕೆ ಕಾರಣ ಇರಾನ್ನ ಭೌಗೋಳಿಕತೆ. ಗಡಿ ಸುತ್ತಲೂ ಬೆಟ್ಟ ಗುಡ್ಡಗಳೇ ಇರೋದ್ರಿಂದ ಇರಾನ್ನೊಳಗೆ ನುಗ್ಗಿ ಹೊಡೆಯೋದು ಕಷ್ಟ. ಹೀಗಾಗಿ ಅಮೆರಿಕ ಕುರ್ದಿಶ್ ಅನ್ನುವ ಪಡೆಯನ್ನ ಅಖಾಡಕ್ಕೆ ಇಳಿಸೋದಕ್ಕೆ ಮುಂದಾಗಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇದು ಅಮೆರಿಕದ ಸೇನೆಯೂ ಅಲ್ಲ, ಇಸ್ರೇಲ್ನ ಸೇನೆಯೂ ಅಲ್ಲ. ಹಾಗಾದ್ರೆ ಈ ಕುರ್ದಿಶ್ಗಳು ಅಂದ್ರೆ ಯಾರು? ಇಲ್ಲಿವರೆಗೆ ಯಾರಿಂದಲೂ ಸಾಧ್ಯವಾಗದ್ದನ್ನ ಈ ಕುರ್ದಿಶ್ ಸೇನೆ ಮಾಡಿ ಮುಗಿಸುತ್ತಾ ಇರಾನ್ ಮೇಲೆ ಭೂದಾಳಿ ಮಾಡೋದಕ್ಕೆ ಯಾವ ರೀತಿ ಪ್ಲಾನಿಂಗ್ ಆಗಿದೆ ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೇರವಾಗಿ ಟಾಪಿಕ್ಗೆ ಬರೋಣ. ಕುರ್ದಿಶ್ ಅಂದ್ರೆ ಸ್ವತಂತ್ರ್ಯ ದೇಶವಿಲ್ಲದ ಜಗತ್ತಿನ ಅತಿದೊಡ್ಡ ಜನ ಸಮೂಹ ಹೊಂದಿರುವ ಒಂದು ಗುಂಪು. ಈ ಜನಾಂಗಕ್ಕೆ ಒಂದು ಸ್ವತಂತ್ರ್ಯ ದೇಶ ಇಲ್ಲದೇ ಇದ್ರೂ ಇವರಲ್ಲಿ ಒಗ್ಗಟ್ಟು ಇದೆ. 30-40 ಬಿಲಿಯನ್ ಜನಸಂಖ್ಯೆಯನ್ನ ಇವರು ಹೊಂದಿದ್ದಾರೆ. ಇವರ ಜನಸಮೂಹ ಟರ್ಕಿ, ಇರಾನ್, ಇರಾಕ್ ಹಾಗೂ ಸಿರಿಯಾ ದೇಶಗಳಲ್ಲಿ ಹರಿದು ಹಂಚೋಗಿದೆ. 4 ದೇಶಗಳಲ್ಲಿ ಹರಿದು ಹಂಚೋಗಿರುವ ಈ ಜನಾಂಗ ಈಗಲೂ ಸ್ವತಂತ್ರ್ಯ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಈ ಜನಸಮೂಹ ಇದ್ರೂ ಕೂಡ ಒಗ್ಗಟ್ಟು ಮಾತ್ರ ಇನ್ನೂ ಹಾಗೇ ಇದೆ. ಇವರು ಕುರ್ದಿಶ್ ಅನ್ನುವ ಭಾಷೆಯನ್ನ ಮಾತನಾಡ್ತಾರೆ. ಅಷ್ಟೇ ಅಲ್ಲ, ವಿಶಿಷ್ಟ ಸಾಂಸ್ಕೃತಿಕ ಗುರುತನ್ನ ಹೊಂದಿದ್ದು ಇತಿಹಾಸದುದ್ದಕ್ಕೂ ಪರ್ಷಿಯನ್, ಅರಬ್ ಮತ್ತು ಒಟೋಮನ್ ಸಾಮ್ರಾಜ್ಯಗಳ ಪ್ರಭಾವಕ್ಕೆ ಒಳಗಾಗಿದ್ದರು ತಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನ ಉಳಿಸ್ಕೊಂಡಿದ್ದಾರೆ. ಕುರ್ದಿಸ್ತಾನ್ ಪ್ರತ್ಯೇಕ ದೇಶ ಮಾಡಬೇಕು ಅನ್ನುವ ಹೋರಾಟವನ್ನ ಈಗಲೂ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಮೊದಲೇ ಹೇಳಿದಂತೆ ಇರಾನ್ನಲ್ಲಿ ಕೂಡ ಈ ಕುರ್ದಿಗಳು ವಾಸ ಮಾಡ್ತಾ ಇದ್ದಾರೆ. ಇರಾನ್ನಲ್ಲಿರುವ ಕುರ್ದಿಗಳ ಸಂಖ್ಯೆ ಹತ್ರ ಕೋಟಿಯವರೆಗೆ ಇದೆ. ಇರಾನ್ನಲ್ಲಿ ಕುರ್ದಿಸ್ತಾನ್ ಅನ್ನುವ ಒಂದು ಪ್ರಾಂತ್ಯವೇ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇರಾನ್ ಒಳಗೆ ಕೂಡ ಇವರು ಹಲವು ಹೋರಾಟಗಳನ್ನ ಮಾಡಿದ್ದಾರೆ. ಹಾಗಂತ ಈ ಹೋರಾಟ ಶುರುವಾಗಿದ್ದು ಇಂದು ನಿನ್ನೆಯಲ್ಲ, ಅದಕ್ಕೆ ದಶಕಗಳ ಇತಿಹಾಸ ಇದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಗಿತ್ತು. ಪೆಹಲ್ವಿ ಆಡಳಿತ ಕೊನೆಗೊಂಡು ಇಸ್ಲಾಮಿಕ್ ಆಡಳಿತ ಜಾರಿಯಾದಾಗ ಹೊಸ ಆಡಳಿತದ ವಿರುದ್ಧ ಕೂಡ ಈ ಕುರ್ದಿಶ್ ಪಡೆ ಹೋರಾಟ ಮಾಡಿತ್ತು. ಆ ಸಂದರ್ಭದಲ್ಲೇ ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಕುರ್ದಿಗಳು ಡಿಮ್ಯಾಂಡ್ ಇಟ್ಟಿದ್ರು. ಆದರೆ ಇಸ್ಲಾಮಿಕ್ ಆಡಳಿತ ಇದಕ್ಕೆ ಒಪ್ಪೋದಿಲ್ಲ. ಕೊನೆಗೆ ಹೋರಾಟಕ್ಕಿಳಿತಾರೆ ಕುರ್ದಿಗಳು. ಈ ಹೋರಾಟದ ಸಂದರ್ಭದಲ್ಲಿ ಬರೋಬ್ಬರಿ 10,000 ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ಕುರ್ದಿಗಳ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡಿದರೂ ಕೂಡ ಕುರ್ದಿಗಳು ಅಲ್ಲಿಗೆ ನಿಲ್ಲೋದಿಲ್ಲ. ಸಣ್ಣ ಸಣ್ಣ ಗುಂಪುಗಳನ್ನ ಕಟ್ಕೊಂಡು ಮುಂದಿನ ಹೋರಾಟಕ್ಕೆ ರೂಪುರೇಷೆಗಳನ್ನ ಸಿದ್ಧಪಡಿಸ್ತಾರೆ. ಹಾಗಂತ ಸ್ವಂತ ಬಲದಿಂದ ಹೋರಾಟ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೊರಗಿನ ಶಕ್ತಿಗಳ ಸಪೋರ್ಟ್ ಬೇಕಿತ್ತು. ಹೀಗಾಗಿ ಅಮೆರಿಕ ಕುರ್ದಿಗಳಿಗೆ ಒಂದು ರೀತಿಯ ಬಾಹ್ಯ ಬೆಂಬಲ ನೀಡ್ತಾ ಇತ್ತು. ಇಲ್ಲಿ ಅಮೆರಿಕ ಬೆಂಬಲ ಕೊಡ್ತು ಅನ್ನೋದಕ್ಕಿಂತ ಕುರ್ದಿಗಳು ಅಮೆರಿಕಾಗೆ ಸಪೋರ್ಟ್ ಮಾಡಿದ್ದೇ ಹೆಚ್ಚು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಬೇರೆ ಬೇರೆ ದೇಶಗಳಲ್ಲಿ ಸೇನಾಪಡೆ ಇರುವಂತೆ ಕುರ್ದಿಗಳು ಕೂಡ ಸೇನಾಪಡೆಯನ್ನ ಹೊಂದಿದ್ದಾರೆ. ಈ ಸೇನಾಪಡೆ ಅಮೆರಿಕದ ಹಲವು ಯುದ್ಧಗಳಲ್ಲಿ ಪಾಲ್ಗೊಂಡಿದೆ. 2003ರಲ್ಲಿ ಇರಾಕ್ನಲ್ಲಿ ಅಮೆರಿಕ ಸೇನೆ ಕಾರ್ಯಾಚರಣೆ ಮಾಡಿದ ಸಂದರ್ಭದಲ್ಲಿ ಕೂಡ ಕುರ್ದಿಶ್ ಸೇನೆ ಅಮೆರಿಕಾಗೆ ಸಪೋರ್ಟ್ ಮಾಡಿತ್ತು. 2014ರಿಂದ 19ರವರೆಗೆ ಸಿರಿಯಾದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೂಡ ಕುರ್ದಿಶ್ ಪಡೆ ಅಮೆರಿಕದ ಬೆನ್ನಿಗೆ ನಿಂತಿತ್ತು. ಐಸಿಸ್ ಉಗ್ರ ಸಂಘಟನೆ ವಿರುದ್ಧ ಅಮೆರಿಕ ಮಾಡಿದ ಕಾರ್ಯಾಚರಣೆಯಲ್ಲಿ ಕುರ್ದಿಗಳು ಸಹಾಯ ಮಾಡಿದ್ರು. ಗೂಢಚಾರಿಕಾ ವಿಭಾಗದಲ್ಲೂ ಕೂಡ ಈ ಕುರ್ದಿಗಳು ಅಮೆರಿಕಾಗೆ ಮಾಹಿತಿಯನ್ನ ನೀಡಿದ್ದಾರೆ.
ಇಂಟೆಲಿಜೆನ್ಸ್ ಏಜೆನ್ಸಿಗಳ ಜೊತೆ ಕೂಡ ಇವರು ನಿಕಟ ಸಂಪರ್ಕ ಹೊಂದಿದ್ರು ಎನ್ನಲಾಗುತ್ತೆ. ಇದೆಲ್ಲ ಸರಿಯಪ್ಪ. ಈಗ ಅಮೆರಿಕಾಗೆ ಕುರ್ದಿಗಳ ಅವಶ್ಯಕತೆ ಏನಿದೆ? ಅಮೆರಿಕ ಜಗತ್ತಿನಲ್ಲೇ ಬಲಿಷ್ಠ ಸೈನ್ಯ ಹೊಂದಿದೆ. ಅಮೆರಿಕಾದಂತಹ ಬಲಿಷ್ಠ ಸೇನೆ ಜಗತ್ತಿನ ಯಾವ ದೇಶಗಳ ಬಳಿ ಕೂಡ ಇಲ್ಲ. ಸೈನಿಕರ ಲೆಕ್ಕಾಚಾರದಲ್ಲೂ ಕೂಡ ಅಮೆರಿಕಾದಷ್ಟು ಸೈನಿಕರು ಬೇರೆ ಯಾವ ದೇಶಗಳ ಬಳಿ ಕೂಡ ಇಲ್ಲ. ಹೀಗಿರುವಾಗ ಕುರ್ದಿಗಳು ಅನ್ನುವ ಸಣ್ಣ ಗುಂಪಿನ ಅವಶ್ಯಕತೆ ಏನಿದೆ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲೂ ಕೂಡ ಮೂಡಿರಬಹುದು. ಇದಕ್ಕೆ ಉತ್ತರ ಭೌಗೋಳಿಕತೆ. ಸ್ನೇಹಿತರೆ, ನಾವು ಆರಂಭದಲ್ಲಿ ಒಂದು ವಿಚಾರವನ್ನ ಹೇಳಿದ್ವಿ. ಇರಾನನ್ನ ವಶಪಡಿಸಿಕೊಳ್ಳೋದಕ್ಕೆ ಜಗತ್ತಿನ ಯಾವ ಸಾಮ್ರಾಜ್ಯದಿಂದ ಕೂಡ ಸಾಧ್ಯವಾಗಿಲ್ಲ. ರೋಮನ್ನರಾಗಲಿ, ಅರಬ್ಬರಾಗಲಿ, ಮಂಗೋಲಿಯನ್ನರಾಗಲಿ, ತುರ್ಕರಾಗಲಿ, ಅಥವಾ ರಷ್ಯನ್ನರು ಅಥವಾ ಬ್ರಿಟಿಷರೇ ಆಗಲಿ ಯಾರು ಕೂಡ ಇರಾನಿಯನ್ನರ ಜೊತೆ ಕಾದಾಟಕ್ಕಿಳಿದಿಲ್ಲ. ಇದಕ್ಕೆ ಕಾರಣ ಇರಾನ್ ಎನ್ನುವ ಈ ನೆಲ ಜಾಗತಿಕ ನಕ್ಷೆಯಲ್ಲಿ ಹೊಂದಿರುವ ಆಯಕಟ್ಟಿನ ಸ್ಥಾನ. ಅಂದರೆ ಈ ರಾಷ್ಟ್ರ ಹಲವು ದೇಶಗಳ ಮಧ್ಯವರ್ತಿ ಸ್ಥಳದಲ್ಲಿರೋದು. ನಿಮ್ಗೆ ಗೊತ್ತಿರಲಿ, ಯುರೋಪ್, ಆಫ್ರಿಕಾ ಹಾಗೂ ಏಷ್ಯಾ ಖಂಡವನ್ನು ಭೂಮಾರ್ಗದ ಮೂಲಕ ಪರಸ್ಪರ ಜೋಡಿಸುವ ವಿಶ್ವದ ಏಕೈಕ ರಾಷ್ಟ್ರ ಇದಾಗಿದೆ. ಇಂದಿನ ಈ ಆಧುನಿಕ ಇರಾನ್ 7 ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಪೂರ್ವದಲ್ಲಿ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಹಾಗೂ ತುರ್ಕಮೆನಿಸ್ತಾನ್ ಹಾಗೂ ಪಶ್ಚಿಮದಲ್ಲಿ ಇರಾಕ್, ಟರ್ಕಿ, ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ದೇಶಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ. ಇನ್ನು ಇರಾನ್ 3 ಕಡೆ ಸಮುದ್ರ ತಟವನ್ನು ಹೊಂದಿದೆ. ಉತ್ತರದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಹೊಂದಿದ್ರೆ, ದಕ್ಷಿಣದಲ್ಲಿ ಪರ್ಷಿಯನ್ ಗಲ್ಫ್ ಮತ್ತು ಒಮನ್ ಕೊಲ್ಲಿಯನ್ನು ಹೊಂದಿದೆ. ಇರಾನ್ನ ಪಶ್ಚಿಮ ಹಾಗೂ ದಕ್ಷಿಣ ಭಾಗದಲ್ಲಿ ಜಾಗ್ರೋಸ್ ಪರ್ವತಗಳ ಪ್ರದೇಶವಿದೆ. ದಕ್ಷಿಣ ಸಮುದ್ರ ತೀರದಿಂದ ಹಿಡಿದು ಇರಾಕ್, ಟರ್ಕಿಯವರೆಗೆ ಈ ಪರ್ವತಗಳು ಹಬ್ಬಿವೆ. ಈ ಶಿಖರಗಳು ನೈಸರ್ಗಿಕವಾಗಿಯೇ ಇರಾನಿಗೆ ಪಶ್ಚಿಮ ಹಾಗೂ ನೈಋತ್ಯ ಭಾಗದಿಂದ ಸುರಕ್ಷತೆಯನ್ನು ಒದಗಿಸುತ್ತವೆ. ಬಹುತೇಕ ಕಡಿದಾದ ಬಂಡೆಗಳಿಂದ ಕೂಡಿರುವ ಈ ಪರ್ವತಗಳನ್ನು ಏರಿ ಇಳಿಯೋದು ಅಷ್ಟು ಸುಲಭವಲ್ಲ. ನೈಸರ್ಗಿಕ ತಡೆಗೋಡೆಗಳಂತಿರುವ ಈ ಪರ್ವತಗಳಿಂದಾಗಿಯೇ 1980ರಲ್ಲಿ ಇರಾಕ್ ಆಕ್ರಮಣದಿಂದ ಇರಾನ್ ಬಚಾವಾಗಿತ್ತು. ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಹೇಗೆ ಜಾಗ್ರೋಸ್ ಪರ್ವತಗಳಿವೆಯೋ ಹಾಗೆ ಇರಾನ್ನ ಉತ್ತರಕ್ಕೆ ಕ್ಯಾಸ್ಪಿಯನ್ ಸಮುದ್ರದೊಂದಿಗೆ ಅಲ್ಬೋರ್ಜ್ ಪರ್ವತ ಶ್ರೇಣಿಗಳಿವೆ. ಇದು ಇರಾನ್ಗೆ ಉತ್ತರ ದಿಕ್ಕಿನಿಂದ ಸಂರಕ್ಷಣೆ ಒದಗಿಸುತ್ತದೆ. ಹೀಗೆ 2 ಭಾಗಗಳಲ್ಲಿ ಕಡಿದಾದ ಪರ್ವತ ಶ್ರೇಣಿಗಳು ಹಾಗೂ ವಿಸ್ತೃತ ಹಾಗೂ ಆಯಕಟ್ಟಿನ ಕಡಲ ತೀರವನ್ನ ಇರಾನ್ ಹೊಂದಿದೆ. ಒಂದು ವೇಳೆ ಇರಾನ್ ಮೇಲೆ ದಾಳಿ ನಡೆಸುವವರು ಈ 3 ಯಮಗಂಡಾಂತರಗಳನ್ನು ಗೆದ್ದು ದೇಶದೊಳಗೆ ನುಗ್ಗಿದ್ರು ಅಂತಿಟ್ಕೊಳ್ಳಿ, ಆಗಲೂ ಇರಾನ್ ಎನ್ನುವ ಈ ನೆಲ ಅಭೇದ್ಯವಾಗಿಯೇ ಇರಲಿದೆ. ಕಾರಣ ಇರಾನ್ನ ಮಧ್ಯ ಹಾಗೂ ಪೂರ್ವ ಭಾಗದಲ್ಲಿ ದಸ್ತ್ ಎ ಲುತ್ ಹಾಗೂ ಕವೀರ್ ಎನ್ನುವ ಮರುಭೂಮಿಗಳಿದೆ. ಇದರಲ್ಲಿ ದಸ್ತ್ ಎ ಲುತ್ ಭಾಗವನ್ನ ಭೂಮಿ ಮೇಲಿನ ಕುಲುಮೆ ಅಂತಾಲೇ ಕರೀತಾರೆ. ಇಂತಹ ಕಠಿಣಾತಿ ಕಠಿಣ ಹಾಗೂ ಅಸಾಮಾನ್ಯ ಭೌಗೋಳಿಕತೆಯ ಲಕ್ಷಣಗಳಿಂದಾಗಿಯೇ ಇರಾನ್ ಅಜೇಯವಾಗಿ ಉಳಿದಿದೆ. ಈಗ ಭೂದಾಳಿ ನಡೆಸೋದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ಗೆ ಇರುವ ಸಮಸ್ಯೆ ಕೂಡ ಇದೇ ಭೌಗೋಳಿಕತೆ. ಅಲ್ಲಿನ ಭೌಗೋಳಿಕತೆಯನ್ನ ಅರಿಯದೆ ಒಳನುಗ್ಗಿದ್ರೆ ಹೊರಬರೋದು ಕಷ್ಟ. ಇದೇ ಕಾರಣಕ್ಕಾಗಿ ಇಲ್ಲಿ ಅಮೆರಿಕ ಕುರ್ದಿಗಳನ್ನ ಬಳಕೆ ಮಾಡೋದಕ್ಕೆ ಮುಂದಾಗಿದೆ. ಅರೆ, ಅಮೆರಿಕದಿಂದ ಸಾಧ್ಯವಾಗದ್ದು ಕುರ್ದಿಗಳಿಂದ ಸಾಧ್ಯವಾಗುತ್ತಾ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕುರ್ದಿಗಳಿಗೆ ಇರಾನ್ನ ಭೌಗೋಳಿಕತೆ ಬಗ್ಗೆ ಇಂಚಿಂಚು ಗೊತ್ತಿದೆ. ಇರಾನ್ನ ಮ್ಯಾಪ್ ನೋಡಿದ್ರು ಇರಾನ್ ಎಷ್ಟು ದೊಡ್ಡ ದೇಶ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೀಗಾಗಿ ಎಷ್ಟೇ ಸೈನಿಕರಿದ್ರೂ ಇಲ್ಲಿ ಸಾಕಾಗೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇರಾನ್ ಬಗ್ಗೆ ಗೊತ್ತಿರುವ ಸೈನಿಕರು ಬೇಕು. ಕುರ್ದಿಶ್ ಸೇನಾಪಡೆಗೆ ಇರಾನ್ ಬಗ್ಗೆ ಮಾಹಿತಿ ಇದೆ. ಸ್ನೇಹಿತರೆ, ನಿಮಗೆಲ್ಲ ಗೆರಿಲ್ಲಾ ಯುದ್ಧದ ಬಗ್ಗೆ ಗೊತ್ತಿರಬಹುದು. ಈ ರೀತಿಯ ಗೆರಿಲ್ಲಾ ಯುದ್ಧ ತಂತ್ರದಲ್ಲೂ ಕುರ್ದಿಶ್ಗಳು ಪಂಟರ್ಗಳು, ಹೀಗೆ ಯುದ್ಧ ತಂತ್ರದಲ್ಲಿ ಕುರ್ದಿಗಳು ಮೇಲುಗೈ ಹೊಂದಿದ್ರೆ ಮತ್ತೊಂದು ಕಡೆಯಲ್ಲಿ ಕುರ್ದಿಗಳಿಗೆ ಇರಾನ್ ಅನ್ನ ಕಂಡ್ರೆ ಆಗೋದಿಲ್ಲ. ಈ ದ್ವೇಷವನ್ನ ಕೂಡ ಅಮೆರಿಕ ಇಲ್ಲಿ ಬಳಕೆ ಮಾಡಿಕೊಳ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ಇರಾನ್ ಗಡಿಯಲ್ಲಿ ಕುರ್ದಿಶ್ ಸೇನೆ ನಿಯೋಜನೆಯಾಗಿದೆ. ಅಮೆರಿಕದ ವಾಯುಪಡೆಯ ಸಹಾಯ ಹಾಗೂ ಶಸ್ತ್ರಾಸ್ತ್ರ ಬಲದೊಂದಿಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಕುರ್ದಿಗಳು ಇರಾನ್ನೊಳಗೆ ನುಗ್ಗಬಹುದು. ಅಲ್ಲಿಂದ ಈ ಯುದ್ಧದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತೆ. ಈ ಅಧ್ಯಾಯ ಕುರ್ದಿಸ್ತಾನ್ ಅನ್ನುವ ಹೊಸ ದೇಶಕ್ಕೆ ಜನ್ಮ ಕೊಟ್ಟರು ಅಚ್ಚರಿ ಇಲ್ಲ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.